ದಿ ಫೆಡರಲ್ ಕರ್ನಾಟಕಕ್ಕೆ ಸ್ವಾಗತ. ನಾನು ಅನಿಲ್ ಬಾಸು. ನಾವಿವತ್ತು ಮತ್ತೊಂದು ವಿಚಾರ ಇಟ್ಕೊಂಡು ಈ ಚರ್ಚೆಯನ್ನು ಶುರು ಮಾಡ್ತಾ ಇದ್ದೇವೆ. BBMP ಚುನಾವಣೆ ಕಳೆದ 4.5 ವರ್ಷಗಳಿಂದ ಆಗಿಲ್ಲ. ಹೀಗಾಗಿ ಬೆಂಗಳೂರಿನ ಜನರಿಗೆ ಒಂದು ರೀತಿಯಲ್ಲಿ ಸಂಕಷ್ಟದಲ್ಲಿದ್ದಾರೆ, ಒಂದು ರೀತಿ ಸಮಸ್ಯೆಯಲ್ಲಿದ್ದಾರೆ. ಈ ಒಂದು BBMP ಚುನಾವಣೆ ಆಗದೇ ಇರೋದಕ್ಕೆ ಕಾರಣಗಳೇನು? ಈ ವಿಚಾರವನ್ನು ನಮ್ಮ ಜೊತೆ ಚರ್ಚೆ ಮಾಡೋದಕ್ಕೆ BBMPಯ ಮಾಜಿ ಮೇಯರ್ ಆಗಿರುವಂತಹ PR ರಮೇಶ್ ಅವರು ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. PR ರಮೇಶ್ ಸರ್, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಅದೇ ರೀತಿಯಾಗಿ BBMP ಆಡಳಿತ ಪಕ್ಷದ ಮಾಜಿ ನಾಯಕ PR ರಮೇಶ್ ಅವರಿದ್ದಾರೆ. ರಮೇಶ್ ಸರ್, ನಿಮಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಅದೇ ರೀತಿಯಾಗಿ ಆಮ್ ಆದ್ಮಿ ಪಾರ್ಟಿಯ ನಗರ ಘಟಕ ಅಧ್ಯಕ್ಷರಾಗಿರುವಂತಹ ಡಾಕ್ಟರ್ ಸತೀಶ್ ಕುಮಾರ್ ಅವರಿದ್ದಾರೆ. ಸತೀಶ್ ಕುಮಾರ್ ಸರ್, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮೊದಲೇದಾಗಿ PR ರಮೇಶ್ ಕುಮಾರ್ ಸರ್ ಕೇಳೋದಾದ್ರೆ, ಸರ್ ಈಗ ನಿಮ್ಮದೇ ಸರ್ಕಾರ ಇದೆ, ಇದನ್ನ ಪ್ರಣಾಳಿಕೆಯಲ್ಲಿ ಕೂಡ ನೀವು ಭರವಸೆಯನ್ನ ಕೊಟ್ಟಿದ್ರಿ, ಆದ್ರೂ ಕೂಡ ಯಾಕೆ ಈ BBMP ಚುನಾವಣೆ ಈವರೆಗೂ ಆಗ್ತಾ ಇಲ್ಲ? ನೋಡಿ, ಇವತ್ತು ಇದು ಕೋರ್ಟ್ ಅಲ್ಲಿ ಕೆಲವರು ಪ್ರಶ್ನೆ ಮಾಡಿರ್ತಕ್ಕಂಥದ್ದು ಕೋರ್ಟ್ ಮುಂದೆ ಇದೆ. ಆದ್ರೂ ಸಹ ನಮ್ಮ ಸರ್ಕಾರ ಈ ಎಲೆಕ್ಷನ್ಸ್ ಅಥವಾ ಏನು ಈ ಒಂದು ಚುನಾವಣೆ ನಡೆಸಬೇಕು ಅಂತ ಇದ್ದಾರೆ. ಈ ಚುನಾವಣೆ ನಡೆಸಕ್ಕೆ ಎಲ್ಲಾ ತಯಾರಿನೂ ನಾವು ಮಾಡ್ಕೊಂಡಿದೀವಿ. ಆದ್ರೆ ಕೋರ್ಟ್ ಅಲ್ಲಿ ಇದು ಇರೋದ್ರಿಂದ ಕೋರ್ಟ್ ಮುಖೇನ ಏನು ಆದೇಶ ಬರುತ್ತೆ ಆ ಆದೇಶದ ಪ್ರಕಾರ ನಾವು ಮಾಡೋದಕ್ಕೆ ಸಿದ್ಧ ಇದ್ದೇವೆ. ನಾವು ಸರ್ಕಾರದವರು ಈಗ ಆಲ್ರೆಡಿ ಎಲ್ಲಾ ತಯಾರಿಗಳು ಮಾಡ್ಕೊಂಡಿದೀವಿ. ಅದು ಹಾಗೆ ಆಗ್ಬೇಕು. ಸಂವಿಧಾನದ ಪ್ರಕಾರ ಚುನಾವಣೆ ನಿಲ್ಬಾರ್ದು. ಈ ಕೆಲವು ಹಿಂದೆ 2.5 ವರ್ಷಗಳ ಕಾಲ BJP ಅವರು ಏನ್ ಮಾಡಿದ್ರು, ಈಗ ಚುನಾವಣೆಯನ್ನ ನಡೆಸಲೇಬಾರದು ಅಂತ ಹೇಳಿ ಅವರು ಎಲ್ಲಾ ರೀತಿಯ ಪ್ರಯತ್ನಗಳನ್ನು ಮಾಡಿ ಅದನ್ನು ನಿಲ್ಸಿದ್ರು. ಅದು ಹೇಳ್ಬೇಕಾದ್ರೆ ಒಂದು ಮಾತಲ್ಲಿ ಇಟ್ ಇಸ್ ಎ ಬ್ರೇಕ್ ಡೌನ್ ಆಫ್ ಕಾನ್ಸ್ಟಿಟ್ಯೂಷನ್. ಇವತ್ತು ಕಾನ್ಸ್ಟಿಟ್ಯೂಷನ್ ಬ್ರೇಕ್ ಡೌನ್ ಇದೆ. ಆದ್ರೆ ಅವತ್ತೇ ಮಾಡ್ಬಿಟ್ಟಿದ್ರೆ ಈಗ ಇವತ್ತು ಇನ್ನೊಂದು ಚುನಾವಣೆ ಆಗಿರೋದು, ಈಗ ಮತ್ತೆ ಇನ್ನೊಂದು ಚುನಾವಣೆಗೆ ತಯಾರಿ ಆಗಿರೋದು. ಆದ್ರೆ ಅವತ್ತು ಮಾಡಿದ ಒಂದು ತಪ್ಪಿನಿಂದ ಇವತ್ತು ಚುನಾವಣೆಗೆ ಕೆಲವರು ಪಬ್ಲಿಕ್ ಇಂಟ್ರೆಸ್ಟ್ ಹಾಕಿ ಇವತ್ತು ಸುಪ್ರೀಂ ಕೋರ್ಟ್ ಮುಂದೆ ಇರ್ತಕ್ಕಂಥದ್ದು ಅದು ಇವತ್ತು ಅದು ಇತ್ಯರ್ಥ ಆಗ್ಬೇಕು ಅಂತ 25ನೇ ತಾರೀಕು ಇವತ್ತು ಕರೆದಿದ್ರು. ಸುಪ್ರೀಂ ಕೋರ್ಟ್ ಅವರು ಏನಾಗಿದೆ ಅಂತ ಗೊತ್ತಿಲ್ಲ. ಆದ್ರೆ ಚುನಾವಣೆ ಮಾಡೋದಕ್ಕೆ ನಮ್ಮ ಸರ್ಕಾರ ಸಂಪೂರ್ಣ ಸಿದ್ಧರಿದ್ದೇವೆ. ರಮೇಶ್ ಸರ್, ಈಗ ಏನ್ ಹೇಳ್ತಾ ಇದ್ದಾರೆ, ಚುನಾವಣೆ ಮಾಡೋದಕ್ಕೆ ನಾವು ಸಿದ್ಧ ಇದ್ದೇವೆ, ಆದ್ರೆ ಹಿಂದೆ BJP ಸರ್ಕಾರದಲ್ಲಿನೇ ಇದು ಆಗ್ಬೇಕಾಗಿತ್ತು ಚುನಾವಣೆ ಅಂತೇಳಿ ಆಡಳಿತ ಪಕ್ಷದ ನಾಯಕರಾಗಿದ್ರಿ ನೀವು BBMPಯಲ್ಲಿ. ಇದಕ್ಕೆ ಏನ್ ಹೇಳ್ತೀರಿ ನೀವು ಕಾಂಗ್ರೆಸ್ ವಿಚಾರ? ಇದು ಬೆಂಗಳೂರಿನ ಒಟ್ಟಾರೆ ದೃಷ್ಟಿ ಇಟ್ಕೊಂಡು ಮಾತಾಡ್ಬೇಕು. ಇದು ಪಕ್ಷ ರಾಜಕೀಯ ಮುಖ್ಯ ಅಲ್ಲ. ಇವತ್ತು ಏನು ಕಳೆದ 4.5 ವರ್ಷಗಳಿಂದ ಸಂವಿಧಾನದ 74ನೇ ತಿದ್ದುಪಡಿಗೆ ವಿರುದ್ಧವಾಗಿ, ಸಂವಿಧಾನದ 74ನೇ ತಿದ್ದುಪಡಿ ಏನ್ ಹೇಳುತ್ತೆ ಅಂತಂದ್ರೆ, ಯಾವುದೇ ಸ್ಥಳೀಯ ಸಂಸ್ಥೆಯಲ್ಲಿ ಪ್ರಜಾಪ್ರತಿನಿಧಿಗಳು ಇಲ್ಲದೆ 6 ತಿಂಗಳಿಗೂ ಹೆಚ್ಚು ಕಾಲ ಇರೋ ಹಾಗಿಲ್ಲ, ಅಧಿಕಾರಿಗಳ ಕೈಲಿ 180ಕ್ಕೂ ಹೆಚ್ಚು ದಿನಗಳ ಕಾಲ ಆಡಳಿತ ಇರಂಗಿಲ್ಲ ಅಂತ. ಚುನಾವಣೆ ಮುಂದೂಡೋದಕ್ಕೆ ಎಲ್ಲಾ ಪಕ್ಷದ ಶಾಸಕರು, ಅವರು ಇವರು ಅಂತಲ್ಲ, ಎಲ್ಲಾ ಪಕ್ಷದ ಶಾಸಕರು ಸೇರಿ ತಗೊಂಡಂತ ತೀರ್ಮಾನ 2020 ಸೆಪ್ಟೆಂಬರ್ 10ನೇ ತಾರೀಕೇನು ಎಲೆಕ್ಷನ್ ನಡಿಬೇಕಾಗಿತ್ತು, ಅದನ್ನ ಮುಂದೂಡ್ಲಿಕ್ಕೆ ಎಲ್ಲಾ ಪಕ್ಷದ ಶಾಸಕರು ಸೇರಿ ಮುಕುಲ್ ರೋಟಗಿ ಅನ್ನೋ ಒಬ್ಬ ಅಡ್ವೊಕೇಟ್ ಅವ್ರನ್ನ, ದೇಶದ ನಂಬರ್ 1 ಅಡ್ವೊಕೇಟ್ ಅವ್ರನ್ನ ಇಟ್ಟು ಅವ್ರಿಗೆ ಒಂದು ಹಿಯರಿಂಗ್ 75 ಲಕ್ಷ ರೂಪಾಯಿ ತರ ಮಾತಾಡಿ ಎಲ್ಲಾ ಪಕ್ಷದ ಶಾಸಕರು ಸೇರಿ ಮಾಡಿದಂತ ತೀರ್ಮಾನ ಅದು. BJP ಅಲ್ಲ. ಯಾವ ಶಾಸಕರಿಗೂ BBMP ಚುನಾವಣೆ ನಡೆಸೋದು ಇಷ್ಟ ಇರಲಿಲ್ಲ. ಇದೇ ಅದ್ರಲ್ಲಿ ಆ ಪಕ್ಷ ಈ ಪಕ್ಷ ಬರಲ್ಲ. ಆದ್ರೆ ಈಗ ಚುನಾವಣೆ ಮೆಟ್ಲತ್ತಿದ್ದು ಕಾಂಗ್ರೆಸ್ ಪಕ್ಷದ ಆಡಳಿತ ಪಕ್ಷದ ನಾಯಕರಾಗಿದ್ದಂತ ಶಿವರಾಜ್ ಅವರು, ವಿರೋಧ ಪಕ್ಷದ ನಾಯಕರಾಗಿದ್ದಂತ ವಾಜಿದ್ ಅವರು ಸೇರಿದಾಗ ಈಗ ನಾನು ಕೂಡ ಹೈಕೋರ್ಟ್ ಅನ್ನು ಕೂಡ ನಾನು ಅರ್ಜಿಯನ್ನು ಹಾಕಿದ್ದೀನಿ. ಅದು ಬೇರೆ ಪ್ರಶ್ನೆ. ಆದ್ರೆ ಪ್ರಜಾಪ್ರತಿನಿಧಿ ಇಲ್ಲದೆ ಇರುವಂತಹ BBMPಲಿ ಇವತ್ತು ನಡೀತಾ ಇರ್ತಕ್ಕಂಥದ್ದು, ಇವತ್ತು BBMP ಕಳೆದ 1.5 ವರ್ಷಗಳಲ್ಲಿ ಆಗಿರ್ತಕ್ಕಂಥದ್ದು, ಟೌನ್ ಪ್ಲಾನಿಂಗ್ ಇಲಾಖೆ ಇರ್ಬೋದು ಅಥವಾ ಗುತ್ತಿಗೆದಾರರಿಗೆ ಹಣ ಕೊಡೋದಿರ್ಬೋದು, ಇವತ್ತು ಕುಲ್ಗೆಟ್ಟು ಹೋಗ್ಬಿಟ್ಟಿರುವಂತದ್ದು. ಅದೆಲ್ಲ ಸರಿ ಹೋಗ್ಬೇಕು ಅಂತಂದ್ರೆ ಪ್ರಜಾಪ್ರತಿನಿಧಿಗಳು ಇದ್ದಿದ್ರೆ ಸರಿ ಹೋಗಿರೋದು. ವಿಶೇಷವಾಗಿ ಕೊರೋನಾ ಸಂದರ್ಭದಲ್ಲಿ ಕಾರ್ಪೊರೇಟರ್ಗಳು ಇದ್ದಿದ್ರೆ ಇಷ್ಟೊಂದು ತೀವ್ರವಾದಂತಹ ಸಮಸ್ಯೆ ಬೆಂಗಳೂರು ನಾಗರಿಕರನ್ನು ಕಾಡ್ತಾ ಇರ್ಲಿಲ್ಲ. ಯಾಕಂದ್ರೆ ಒಂದು ಇಚ್ಛಾಶಕ್ತಿ ಇಟ್ಕೊಂಡು ಮಾಡೋರು. ಆದ್ರೆ ಎಲ್ಲೋ ಒಂದ್ ಕಡೆ ಜನರಿಗೆ ಸಂಬಂಧಪಟ್ಟ ಮೂಲಭೂತ ಸೌಕರ್ಯಗಳಿಗೆ ಸಂಬಂಧಪಟ್ಟ ಒಂದು ಬೀದಿ ದೀಪದ ಸಮಸ್ಯೆ, ಕಸದ ಸಮಸ್ಯೆ, ಒಳಚರಂಡಿ, ಕುಡಿಯೋ ನೀರಿನ ಸಮಸ್ಯೆ ಇರ್ಬೋದು, ರಸ್ತೆ ಫುಟ್ಪಾತ್ಗಳ ಸಮಸ್ಯೆ, ಅವರೆಲ್ಲ ಸಹಜವಾಗಿ ಹೋಗೋದು ಮಹಾನಗರ ಪಾಲಿಕೆ ಸದಸ್ಯರು, ಮೆಟ್ರೋಪಾಲಿಟನ್ ಸಿಟೀಸ್ ಅಲ್ಲಿ ಸಹಜವಾಗಿ ನಡೆಯುವಂಥದ್ದು. ಇದು ಎಲ್ಲ ಒಂದ್ ಕಡೆ ಸಹಿಸಕ್ಕಾಗದೆ ಇರ್ತಕ್ಕಂಥವ್ರು ಒಂದಷ್ಟು ಜನ ಎಲ್ಲ ಗುಂಪು ಸೇರ್ಕೊಂಡು 2020 ಚುನಾವಣೆ ಮುಂದಕ್ಕೆ ಹೋಗ್ಬೇಕು, 1 ವರ್ಷ 2 ವರ್ಷ ಅನ್ನೋ ಅಂತಿಮವಾಗಿ ಅದು ಇವತ್ತು ಬಂದು ನಿಂತಿರುವಂತದ್ದು. ಆದ್ರೆ ಚುನಾವಣೆ ಒಂದು ನಡೆಯೋದಕ್ಕೆ ಬಿಡೋದಿಲ್ಲ. ನಾನು ಇವತ್ತು ಹೇಳಿದೀನಿ, ಬೇಕಾದ್ರೆ ಅನಿಲ್ ಬಸು ಅವರು ನೀವು ನೋಟ್ ಮಾಡ್ಕೊಳ್ಳಿ, ಇನ್ನು 1.5-2 ವರ್ಷಗಳ ಕಾಲ ನಡೆಯೋದಕ್ಕೆ ಬಿಡೋದಿಲ್ಲ ಇವಾಗಿರೋ ಪರಿಸ್ಥಿತಿ. ಇವಾಗ ಯಾತಕ್ಕೆ ಅಂತಂದ್ರೆ, ಇವತ್ತು ರಾಮಲಿಂಗಾಡಿ ಅವ್ರ ಮನೆ ಒಳ್ಳೆ ಸ್ಟೇಟ್ಮೆಂಟ್ ಅನ್ನ ಕೊಟ್ರು. ಮೇ ತಿಂಗಳೊಳಗೆ ಚುನಾವಣೆ ನಡೆಸೋ ಸೂಕ್ತ, ನಾನು ಅದ್ರ ಪರವಾಗಿದ್ದೀನಿ ಅಂತ ಹೇಳಿದ್ರು. ಒಳ್ಳೆ
ಹೌದು. ಕಾಂಗ್ರೆಸ್ ಪಕ್ಷ ಇವತ್ತು ನಡೆಸ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತಂದ್ರೆ 2024 ಲೋಕಸಭೆ ಚುನಾವಣೆ ಫಲಿತಾಂಶ ನೋಡಿದಾಗ ಇಡೀ ರಾಜ್ಯದ ಬೇರೆ ಏನೇ ಇದ್ರು ಕೂಡ ಈ ಬೆಂಗಳೂರಿಗೆ ಸಂಬಂಧಪಟ್ಟ ಹಾಗೆ ಯಲಹಂಕ ಕ್ಷೇತ್ರ ಚಿಕ್ಕಬಳ್ಳಾಪುರಕ್ಕೆ ಸೇರೋದ್ರಿಂದ ಒಟ್ಟು 5 ಲೋಕಸಭಾ ಕ್ಷೇತ್ರಗಳಲ್ಲಿ ಕೂಡ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಗಳೇ ಗೆದ್ದಿದ್ರಿಂದ ಒಂದು ಸಹಜವಾಗೇನೆ ಕಾಂಗ್ರೆಸ್ ಪಕ್ಷ ಸ್ವಲ್ಪ ಹಿಂದೇಟು ಹೊಡಿಲಿಕ್ಕೆ. ಅದಾದ್ಮೇಲೆ ಏನ್ ಇದು 5 ಭಾಗ ಲಕ್ಷ್ಮಿ ಯೋಜನೆ ಗ್ಯಾರಂಟಿ ಯೋಜನೆಗಳೇನಿದೆ ಅದರ ಅನುಷ್ಠಾನದಲ್ಲಿ ಆಗಿರ್ತಕ್ಕಂಥ ಎಡವಟ್ಟು, ಕಳೆದ 1 ವರ್ಷದಿಂದ ನೀರಿನ ಬೆಲೆ 2ನೇ ಸಾರಿಗೆ ಏರಿಕೆ ಮಾಡಿರೋದು, ಹಾಲಿನ ದರ, ವಿದ್ಯುತ್ ಶಕ್ತಿ ದರ, ಬಸ್ ದರ, ಮೆಟ್ರೋ ದರ, ಹಾಗೆ ಮದ್ಯದ ಇದು ದರವನ್ನು ಏರಿಸಿರುವಂತ ಸಹಜವಾಗಿ ಜನರು ಕಾಂಗ್ರೆಸ್ ಪಕ್ಷದ ವಿರುದ್ಧವಾಗಿದ್ದಾರೆ. ಅದಲ್ಲದೆ ಈಗಾಗಲೇ SDPI ಪಕ್ಷ ಪ್ರತ್ಯೇಕವಾಗಿ ಅವರು ಸ್ಪರ್ಧೆ ಮಾಡ್ಲಿಕ್ಕೆ ಈಗಾಗಲೇ ನಿರ್ಧಾರ ಮಾಡಿ ಎಲ್ಲ ಅವರು ಇದನ್ನ ಅವರು ಲೆಕ್ಕಾಚಾರಗಳನ್ನ ಮಾಡ್ಕೊಂಡು ಅವರು ಸಿದ್ಧರಾಗಿ ನಿಂತಿರೋದ್ರಿಂದ ಸಹಜವಾಗೇನೆ ಕಾಂಗ್ರೆಸ್ ಪಕ್ಷಕ್ಕೆ ಅವಶ್ಯಕತೆ ಇರತಕ್ಕಂತ ಅಲ್ಪಸಂಖ್ಯಾತರ ಮತದ ಪ್ರಮಾಣ ಕೂಡ ಕಡಿಮೆ ಬರುತ್ತೆ. ಇವತ್ತು ಆಂತರಿಕ ಸಮೀಕ್ಷೆ ನನಗೆ ಗೊತ್ತಿರೋಂತ ಮಾಹಿತಿ ಕಾಂಗ್ರೆಸ್ ಪಕ್ಷಕ್ಕೆ 20-30 ಬರೋದು ಕಷ್ಟ ಅನ್ನೋ ಸ್ಥಿತಿಲಿ ಇರೋದ್ರಿಂದ ಸಹಜವಾಗೇನೆ ಇವತ್ತು ಆಡಳಿತ ಪಕ್ಷ ಹೇಗಾದ್ರೂ ಮಾಡಿ ಚುನಾವಣೆ ಮುಂದೂಡಬೇಕು ಅಂತ ಹೇಳಿ ಇವತ್ತು ಸುಪ್ರೀಂ ಕೋರ್ಟ್ ನಲ್ಲಿ ಒಂದು ವೇಳೆ ಚುನಾವಣೆ ನಡೆಸಬೇಕು ಅಂತ ಹೇಳಿ ಆದೇಶ ಬಂದ್ರೆ ಅದಕ್ಕೆ ಸಿದ್ಧತೆ ಅನ್ನೋಗೆ ಹಿಂದಿನ ದಿನ ನಿನ್ನೆ ದಿವಸ ಆ ಗ್ರೇಟರ್ ಬೆಂಗಳೂರು ಅಥಾರಿಟಿದು ಮತ್ತೆ ಬೆಂಗಳೂರನ್ನ 2ರಿಂದ 7 ಭಾಗ ಮಾಡುವಂತದಕ್ಕೆ ಒಂದು ನಿರ್ಣಯವನ್ನ ತಗೊಂಡು ಅದಕ್ಕೆ ಒಂದು ಸಮಿತಿಯನ್ನ ರಚನೆ ಮಾಡಿ ಸಮಿತಿ ವರದಿಯನ್ನ ರಿಜ್ವಾನ್ ಅರ್ಷದ್ ಅವ್ರ ನೇತೃತ್ವದಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಅದನ್ನ ಇಟ್ಕೊಂಡು ನಮಗೆ ಇದನ್ನೆಲ್ಲ ಗ್ರೇಟರ್ ಬೆಂಗಳೂರು ಅಥಾರಿಟಿಯಲ್ಲಿ ವಾರ್ಡ್ಗಳನ್ನ ಮಾಡ್ಲಿಕ್ಕೆ 400 ವಾರ್ಡ್ಗಳು ಮಾಡಬೇಕು ಅಂತ ಹೇಳಿ 125 ವಾರ್ಡ್ಗಳ 3 ಪಾಲಿಕೆಗಳು ಮಾಡಬೇಕು ಅಂತ ಹೇಳಿ ಅಥವಾ 7 ಪಾಲಿಕೆಗಳು ಮಾಡಬೇಕು ಅಂತ ಹೇಳಿ ಇವತ್ತು ಗೊಂದಲದ ಒಂದು ವರದಿಯನ್ನ ಕೊಟ್ಟಿದ್ದಾರೆ. ಅದನ್ನ ಇಟ್ಕೊಂಡು ಶತಾಯಗತಾಯ ಚುನಾವಣೆಯನ್ನ 1.5-2 ವರ್ಷಗಳ ಕಾಲ ಮುಂದೂಡಕ್ಕೆ ಅಂತ ಹೇಳಿ ಎಲ್ಲ ಸಿದ್ಧತೆ ಮಾಡ್ಕೊಂಡಿರೋದು. ಆದ್ರೆ ಅಂತಿಮವಾಗಿ ಇದು ಪಾಲಿಕೆ ಸದಸ್ಯರು PR ರಮೇಶ್ ಅವರು ಕೂಡ ಪಾಲಿಕೆ ಸದಸ್ಯರು 2-3 ಬಾರಿ ಆಗಿದ್ರು, ಮಹಾಪೌರರಾಗಿದ್ದಾರೆ, ಅವ್ರಿಗೂ ಗೊತ್ತಿದೆ ಪಾಲಿಕೆ ಸದಸ್ಯರ ಅವಶ್ಯಕತೆ ಇರೋದ್ರಿಂದ. ಆದ್ರೆ ಇಲ್ಲಿ ಈ 4.5 ವರ್ಷಗಳ ಕಾಲ ಚುನಾವಣೆ ಮುಂದೂಡಲಿಕ್ಕೆ ಕೇವಲ ಕಾಂಗ್ರೆಸ್ ಅಲ್ಲ, ಬಿಜೆಪಿ ಅಲ್ಲ, JDS ಅಲ್ಲ, ಎಲ್ಲಾ ಶಾಸಕರು ಸೇರಿ ಒಟ್ಟಾಗಿ ತಗೊಂಡಂತ ತೀರ್ಮಾನದಿಂದ ಇವತ್ತು ಬೆಂಗಳೂರು ಇವತ್ತು ಈ ಸ್ಥಿತಿಗೆ ಪಾಲಿಕೆ ಸದಸ್ಯರು ಇಲ್ದಿರ BBMP ನಡಿಬಾರ್ದಿರೋಂಥದ್ದು, ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ನಡಿಬಾರ್ದಿರೋಂಥದ್ದು ನಡ್ಕೊಂಡಿರ್ತಕ್ಕಂಥದ್ದು. ಇದೇ ಸತ್ಯವಾದಂತ ವಿಷಯ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಎಸ್ ಸರ್. ಡಾಕ್ಟರ್ ಸತೀಶ್ ಸರ್ ಏನಂತ ಹೇಳಿದ್ರೆ 2 ರಾಜಕೀಯ ಪಕ್ಷಗಳು ಅಥವಾ ಬೆಂಗಳೂರಿನ ಏನ್ ಶಾಸಕರಿದ್ದಾರೆ ಅವ್ರಿಗೆ ಯಾರಿಗೂ ಕೂಡ BBMP ಚುನಾವಣೆ ಮಾಡುವಂತದ್ದು ಬೇಡ, ಈ ಒಂದು ನಿರ್ಧಾರಕ್ಕೆ ಬಂದಂತಿದೆ ಅಥವಾ ಈ ರೀತಿಯಾದ ಒಂದು ಅಭಿಪ್ರಾಯ ವ್ಯಕ್ತವಾಗ್ತದೆ. ಇದ್ರ ಜೊತೆಗೆ ಏನು ಈ ಆಮ್ ಆದ್ಮಿ ಪಾರ್ಟಿಯ ಸ್ಟ್ಯಾಂಡ್ ಏನು ಈ ಸಂದರ್ಭದಲ್ಲಿ? ಮೊದಲನೇದಾಗಿ ನಾನು NR ರಮೇಶ್ ಅವ್ರಿಗೆ ಅಭಿನಂದಿಸ್ತೀನಿ. ಯಾಕಂದ್ರೆ ಅವರು ಮುಕ್ತವಾಗಿ ಅವರು ಏನು ಅನ್ನೋದು ಅಂದ್ರೆ ಬೇಸ್ ಕಾರಣನೇ ಹೇಳಿದ್ದಾರೆ. ಯಾಕಂತ ಹೇಳಿದ್ರೆ ಇವತ್ತು ಒಂದು ಜನಪ್ರತಿನಿಧಿಗಳು ಅಂದ್ರೆ ಒಂದು ಲೋಕಲ್ ಬಾಡಿಯಲ್ಲಿ ಜನಪ್ರತಿನಿಧಿಗಳ ಅವಧಿ ಕೊನೆಗೊಳ್ತಾ ಇದೆ. ಕರ್ನಾಟಕದ ರಾಜಧಾನಿ ಬೆಂಗಳೂರು, ಈ ಬೆಂಗಳೂರಿಗೆ ಒಂದು ಉತ್ತಮ ಆಡಳಿತವನ್ನ ಕೊಡ್ತಕ್ಕಂಥದ್ದು ಪ್ರತಿಯೊಂದು ಸರ್ಕಾರದ ಜವಾಬ್ದಾರಿ ಆಗಿರ್ತದೆ. ಆದರೆ ಆಯಾ ಕಾಲಕ್ಕೆ ಇರ್ತಕ್ಕಂತ ಸರ್ಕಾರಗಳು ಈ ಒಂದು BBMP ಚುನಾವಣೆಯಲ್ಲಿ ಎಡವುತ್ತಾ ಇದೆ. ಇದೇನು ಹೊಸದಲ್ಲ. ಯಾಕಂತ ಹೇಳಿದ್ರೆ ನೀವು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಮಾಡ್ಬೇಕು 110 ಹಳ್ಳಿಗಳನ್ನ ಸೇರಿಸಿದ ಸಂದರ್ಭಗಳನ್ನ ಗಮನಿಸಿದ್ರೆ ಸುಮಾರು 5ರಿಂದ 6 ವರ್ಷ ಅಲ್ಲೂ ಆವಾಗ್ಲೂ ಸಹ ಚುನಾವಣೆ ಮುಂದೂಡಲ್ಪಟ್ಟಿತ್ತು. ಯಾಕಂತ ಹೇಳಿದ್ರೆ ಇವತ್ತು ಸ್ಥಳೀಯ ಚುನಾವಣೆಗೆ ನಮ್ಮ ಸರ್ಕಾರಗಳು ಮಹತ್ವಗಳನ್ನ ಕೊಡ್ತಾ ಇಲ್ಲ. ಎಸ್ಪೆಷಲಿ ಇವಾಗ ಬಿಜೆಪಿಯ ಅವಧಿಯಲ್ಲಿ 2020 ಸೆಪ್ಟೆಂಬರ್ ನಲ್ಲಿ ಒಂದು BBMP ಆಡಳಿತಾವಧಿ ಅಂತಕ್ಕಂಥದ್ದು ಎಂಡ್ ಆಗ್ತದೆ. ಆದ್ರೆ ಒಂದು ಜವಾಬ್ದಾರಿಯುತ ಸರ್ಕಾರ ಚುನಾವಣೆಗೆ ಸಿದ್ಧತೆಯನ್ನ ಮಾಡ್ಕೋಬೇಕಾಗಿತ್ತು. ಆ 1 ವರ್ಷದ ಅವಧಿಯಲ್ಲೇ ಅಂದ್ರೆ ಬಿಜೆಪಿ ಅವಧಿಯಲ್ಲೇ ಅವರು ಚುನಾವಣೆಗೆ ಸನ್ನದ್ಧರಾಗಿ ಆ ವಾರ್ಡ್ ಮೀಸಲಾತಿ ಪಟ್ಟಿಗಳನ್ನ ಬಿಡುಗಡೆ ಮಾಡಿ ಚುನಾವಣಾ ಆಯೋಗಕ್ಕೆ ಸಬ್ಮಿಟ್ ಮಾಡಿ ಅದು ಚುನಾವಣೆಗಳನ್ನ ನಡೆಸಬೇಕಾಗಿತ್ತು. ಆದರೆ ಇಲ್ಲಿ ರಾಜಕೀಯ ಅಂತಕ್ಕಂಥದ್ದು ಯಾವ ರೀತಿ ಆಗಿದೆ ಅಂತ ಹೇಳಿದ್ರೆ ಇವತ್ತು ಒಂದು ಉತ್ತಮ ರಾಜಕೀಯ ವ್ಯವಸ್ಥೆ ಅಂದ್ರೆ ಇವತ್ತು ಒಂದು ಬಿಸ್ನೆಸ್ ರಾಜಕಾರಣ ಆಗಿದೆ. ಈ ಬಿಸ್ನೆಸ್ ರಾಜಕಾರಣದ ಒಂದು ಹಿನ್ನೆಲೆ ನೋಡಿದ್ರೆ ಇಲ್ಲಿ ಎಲ್ರಿಗೂ ಅಧಿಕಾರ ಬೇಕು. ಈ ಅಧಿಕಾರಕ್ಕೆ ಬಂದ್ಮೇಲೆ ನನ್ನ ವೈಯಕ್ತಿಕವಾಗಿ ನಾನು ಏನು ಮಾಡ್ಕೊಳ್ಳಕ್ಕೆ ಆಗ್ತದೆ ಅಂತಕ್ಕಂತ ಒಂದು ಲೆಕ್ಕಾಚಾರಗಳು, ಕ್ಯಾಲ್ಕುಲೇಷನ್ಗಳು ಈ ರಾಜಕೀಯ ವಲಯದಲ್ಲಿ ಹೆಚ್ಚಾಗಿದೆ. ಅದನ್ನ ಒಪ್ಕೋಬೇಕು. ಆದ್ರೆ ಇತ್ತೀಚೆಗೆ ಏನಾಗಿದೆ ಅಂದ್ರೆ ಸ್ವಲ್ಪ ಅತಿ ಆಗ್ಬಿಟ್ಟಿದೆ ಅದು. ಅಂದ್ರೆ ಮೊದ್ಲಾರು ಅಧಿಕಾರ ಇರ್ಲಿ, ನಾವೇನೋ ಜನಸೇವೆ ಮಾಡೋಣ, ಏನೋ ಒಂದು 5 ಪೈಸಾ 10 ಪೈಸಾ ಏನೋ ಒಂದು ಬರ್ತದೆ, ಎಲ್ಲೋ ಒಂದು ಸಮಾಜ ಸೇವೆ ಮಾಡೋಣ, ಅದು ಇದು ಅಂತ ಇತ್ತು. ಆದ್ರೆ ಇತ್ತೀಚೆಗೆ ಹಂಗಲ್ಲ, ನಾನ್ ಬಂಡವಾಳ ಹಾಕಿ ನಾನು ತಗೋತೀನಿ ಅನ್ನೋ ರೀತಿಯ ಮನೋಭಾವ ಬಂದ್ಬಿಟ್ಟಿದೆ. ಸೊ ಆದ್ರಿಂದ ಏನಾಗಿದೆ, ಈ ಚುನಾವಣೆ ಅಂದ್ರೆ ಸ್ಥಳೀಯ ಚುನಾವಣೆ ಅಂತಕ್ಕಂಥದ್ದು ಕಾಲಕ್ಕೆ ಆಗ್ತಾ ಇಲ್ಲ. ಒಂದು ಬಿಜೆಪಿಯ ಫೇಲ್ ಒಪ್ಕೊಂಡಿದ್ದಾರೆ, ನಾನು ಸ್ವಾಗತಿಸ್ತೀನಿ. ಅದು ಬಿಜೆಪಿಯ ಒಂದು ಫೇಲ್. ಇಲ್ಲಿ ಹೇಗಾಗಿದೆ ಅಂದ್ರೆ ಬಿಜೆಪಿ ಸರ್ಕಾರ ಇದ್ದಾಗ ಕಾಂಗ್ರೆಸ್ ಕಾರ್ಪೊರೇಟರ್ಗಳು ಕೇಸ್ ಆಗ್ತದೆ, ಕಾಂಗ್ರೆಸ್ ಸರ್ಕಾರ ಇದ್ದಾಗ ಬಿಜೆಪಿ ಕಾರ್ಪೊರೇಟರ್ಗಳು ಕೇಸ್ ಆಗ್ತದೆ. ಒಟ್ಟಿನಲ್ಲಿ ಇವ್ರು ಕೇಸ್ಗಳನ್ನ ಹಾಕಿ ಆ ಕಡೆ ಈ ಕಡೆ ಹಾಕಿ ಗೊಂದಲಗಳನ್ನ ಸೃಷ್ಟಿ ಮಾಡಿ ಚುನಾವಣೆಗಳನ್ನ ಮಾಡಬಾರ್ದು.
ಮತ್ತೆ ಈಗ MLA ಗಳು ಯಾವ ರೀತಿಯ ಒಂದು ಲಾಬಿಗಳನ್ನ ಇಟ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಸಂಪೂರ್ಣವಾಗಿ ತಮ್ಮ ಆಡಳಿತ ಅಂದ್ರೆ ಆ ಒಂದು ವಾರ್ಡ್ ಗಳಲ್ಲಾಗ್ಬೋದು ಅಥವಾ ಆ ಕ್ಷೇತ್ರದಲ್ಲಾಗ್ಬೋದು ಯಾವುದೇ ರೀತಿಯ ಟೆಂಡರ್ ಕಾಮಗಾರಿ ಇನ್ನೊಂದಕ್ಕೆ ಎಲ್ಲದಕ್ಕೂ ನಾವು MLA ಗಳ ಅಣತಿ ಅಂತ ಕೆಲಸ ಮಾಡ್ಬೇಕಾಗಿದೆ. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಇಷ್ಟು ದಿವಸ ಏನ್ ಮಾಡ್ತಾ ಇದ್ರು? ಅವರು ಈ ಗ್ರೇಟರ್ ಬೆಂಗಳೂರನ್ನ ಮಾಡ್ಬೇಕು ಅನ್ನೋ ಉದ್ದೇಶ ಇದ್ದಿದ್ರೆ ಈ ಮುಂಚೆನೆ ಇವರು ಆಡಳಿತಕ್ಕೆ ಬಂದ ತಕ್ಷಣ ಘೋಷಣೆ ಮಾಡಬೇಕಾಗಿತ್ತು ಕಾಂಗ್ರೆಸ್ನವರು. ಇಷ್ಟೊತ್ತು ನಮ್ಮ ಆಮ್ ಆದ್ಮಿ ಪಕ್ಷದ ನಾಯಕರು ಮಾತಾಡ್ತಾ ಇದ್ರು, ಅವ್ರು ಹೇಳಿರೋದ್ರಲ್ಲಿ ಸರಿ ಇದೆ, ಅದ್ರಲ್ಲಿ ಏನು ಸಂಶಯನೇ ಬೇಡ. ಆಮೇಲೆ ನಾನು ಯಾವತ್ತೂ ನೇರ ಮಾತಾಡೋದು, ತಪ್ಪು ಯಾರ್ದಿದ್ರು ತಪ್ಪು ಅಂತಾನೆ ಹೇಳುವಂತ ಸ್ವಭಾವ ನಿಮ್ಗೆಲ್ಲ ಗೊತ್ತಿರುವಂತದ್ದು. ಆದ್ರೆ ಒಟ್ಟಾರೆ ಈಗ ಕಳೆದ 4.5 ವರ್ಷಗಳಿಂದ ಏನು ಇವತ್ತು BBMP ಅತಂತ್ರ ಸ್ಥಿತಿಯಲ್ಲಿದೆ, ಜನಪ್ರತಿನಿಧಿಗಳಿಂದ ಆಗ್ತಾ ಇರುವಂತದ್ದು 1-2 ಅಲ್ಲ. ಇವತ್ತು ಟೌನ್ ಪ್ಲಾನಿಂಗ್ ಅಲ್ಲೇನೆ ಇವತ್ತು ನಡೀತಾ ಇರುವಂತ ಅಕ್ರಮಗಳೇನಿದೆ ಇಡೀ ದೇಶದಲ್ಲಿ ಬೇರೆ ಎಲ್ಲೂ ಇಲ್ದೇ ಇರೋಷ್ಟು ಪ್ರಮಾಣದಲ್ಲಿ ಇವತ್ತು ಟೌನ್ ಪ್ಲಾನಿಂಗ್ ಅಲ್ಲಿ ನಡೀತಾ ಇರೋದು. ಗುತ್ತಿಗೆದಾರರಿಗೆ ಹಣ ಬಿಡುಗಡೆ ಮಾಡ್ತಾ ಇರುವಂತದ್ದು ಭ್ರಷ್ಟಾಚಾರ, ಕಾಮಗಾರಿಗಳಲ್ಲಿ ಭ್ರಷ್ಟಾಚಾರ, ಲೋಕಲ್ ಗುತ್ತಿಗೆದಾರರು ಯಾರು ಭಾಗವಹಿಸಕ್ ಆಗದೆ ಇರುವಂತ ಪರಿಸ್ಥಿತಿ ತಂದಿಟ್ಬಿಟ್ಟು ಇವತ್ತು ಕೇವಲ ನಮ್ಮ ನೆರೆ ರಾಜ್ಯಗಳ ಗುತ್ತಿಗೆದಾರರು ಮಾತ್ರ ಇಲ್ಲಿ ಭಾಗವಹಿಸ್ಲಿಕ್ಕೆ ಅವಕಾಶ ಮಾಡಿಕೊಟ್ಟು ಹಣ ಮಾಡ್ಲಿಕ್ಕೆ, ಹಣ ದೋಸ್ಲಿಕ್ಕೆ ಏನೇನು ವ್ಯವಸ್ಥೆ ಮಾಡ್ಕೋಬೇಕು ಅಷ್ಟನ್ನ ವ್ಯವಸ್ಥೆ ಮಾಡ್ಕೊಳ್ತಾ ಇರ್ತಕ್ಕಂತ ಒಂದು ಇವತ್ತು ದೊಡ್ಡ ಭ್ರಷ್ಟಾಚಾರದ ಕೂಪದಲ್ಲಿ ಇವತ್ತು ಬೆಂಗಳೂರು ಮಹಾನಗರದ ನಾಗರಿಕರು ಸಿಕ್ಕಾಕೊಂಡಿರೋದು. ಕಳೆದ 1.25 ವರ್ಷದಿಂದ ಒಂದೇ ಒಂದು ಸಿಂಗಲ್ ನಯಾ ಪೈಸಾ ಕೂಡ ಇಲ್ಲಿ ಅಭಿವೃದ್ಧಿ ಕಾರ್ಯಗಳಿಗೆ ಅಂತ ಹೇಳಿ ಬಿಡುಗಡೆ ಮಾಡಕ್ ಆಗದೆ ಇರೋಷ್ಟು ದಯನೀಯ ಸ್ಥಿತಿಯಲ್ಲಿ ಇವತ್ತು ರಾಜ್ಯ ಸರ್ಕಾರ, ವಿಶೇಷವಾಗಿ 7.5 ಕೋಟಿ 6,78,00,000 ಜನ ಏನ್ ಇವತ್ತು ಕರ್ನಾಟಕದಲ್ಲಿದ್ದಾರೆ, ಅವರ ಎಲ್ಲರ ತಲೆಯ ಮೇಲೆ 88,430 ರೂಪಾಯಿ ಅಷ್ಟು ಸಾಲದ ಹೊರೆಯನ್ನ ಕಳೆದ 1.25 ವರ್ಷದಲ್ಲಿ ಇವತ್ತು ಸಿದ್ದರಾಮಯ್ಯ ಸರ್ಕಾರ ಹೊರಿಸಿದೆ. ಅದು ಇವತ್ತಿನ ಇದು ಸ್ಥಿತಿ ಕಾರಣ. ಆದ್ರೆ ಇನ್ನೊಂದು ಹೇಳ್ತೀನಿ, ಇವರು ಯಾವುದೇ ಸರ್ಕಾರ ಬರ್ಲಿ, ಯಾವುದೇ ಪಕ್ಷ ಇರ್ಲಿ, ಬೆಂಗಳೂರು ಮಹಾನಗರವನ್ನ ವಿಭಜನೆ ಮಾಡ್ತೀವಿ ಅನ್ನೋ ಒಂದು ಪ್ರಯತ್ನಕ್ಕೆ ಕೈ ಹಾಕ್ಬಾರ್ದು. ಯಾಕೆಂತಂದ್ರೆ ಇದು ಬೆಂಗಳೂರಿಗವ್ರಿಗೂ ಇರುವಂತ ಒಂದು ಭಾವನಾತ್ಮಕವಾದಂತ ಸಂಬಂಧ. ನಾಡಪ್ರಭು ಕೆಂಪೇಗೌಡರು ಬೆಂಗಳೂರು ಮಹಾನಗರವನ್ನ ನಿರ್ಮಾಣ ಮಾಡ್ಬೇಕು ಅಂತಂದ್ರೆ ಅವರ ತ್ಯಾಗ ಬಲಿದಾನಗಳು ನಾವು ನೆನಪಲ್ಲಿ ಇಟ್ಕೋಬೇಕು. ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಆ ಚಕ್ರವರ್ತಿ, ನಮ್ಮ ವಿಜಯನಗರ ಸಾಮ್ರಾಜ್ಯದ ಚಕ್ರವರ್ತಿ ಅಚ್ಯುತರಾಯರು 1531ರಲ್ಲಿ ಕೆಂಪೇಗೌಡರಿಗೆ 12 ಹೋಬಳಿಗಳನ್ನ ಜಹಗೀರಾಗಿ ಕೊಟ್ಟು ಅವತ್ತು 50,000 ಪಗೋಡಗಳನ್ನ ಅವ್ರಿಗೆ ಬಹುಮಾನದ ರೀತಿಯಲ್ಲಿ ಕೊಟ್ಟು ನಗರದ ನಿರ್ಮಾಣಕ್ಕೆ ಅವರು ಸಹಕಾರಿಯಾಗಿ ನಿಂತರು. ಅದಾದ ನಂತರ 1537ರಲ್ಲಿ ಬೆಂಗಳೂರು ಮಹಾನಗರ ಬೆಳೆದ್ ನಿಂತದ್ದು ನಿರ್ಮಾಣ ಆಗಿರೋದು ನಮ್ಗೆಲ್ಲ ಗೊತ್ತಿರ್ತಕ್ಕಂಥದ್ದು. 12 ಹೋಬಳಿಗಳು ಯಾವ್ಯಾವ್ದು ಅವತ್ತು ಜಹಗೀರಾಗಿ ಅಚ್ಯುತರಾಯರು ಕೊಟ್ಟಿದ್ರು, ಅದು ಕೆಂಗೇರಿ ಇರ್ಬೋದು, ಇದು ನಮ್ಮ ಕುಂಬಳಗೋಡು ಇರ್ಬೋದು, ಉತ್ರಳ್ಳಿ ಇರ್ಬೋದು, ವರ್ತೂರ್ ಇರ್ಬೋದು, ಬೇಗೂರು ಇರ್ಬೋದು, ಅಥವಾ ದೇವನಹಳ್ಳಿ ಇರ್ಬೋದು, ನೆಲಮಂಗಲ ಇರ್ಬೋದು, ಗುಡಿಬಂಡೆ ತನಕ ಅವ್ರು ಕೊಟ್ಟಿದ್ದಂತ 12 ಹೋಬಳಿಗಳು. ಅದರಲ್ಲಿ ಬೆಂಗಳೂರು ಮಹಾನಗರ ಇವತ್ತು ಬೆಳೆದಿರೋಂಥದ್ದು 50% ಕೂಡ ಇನ್ನ ಬೆಳೆದಿಲ್ಲ. ಅಂತದ್ರಲ್ಲಿ ಬೆಂಗಳೂರು ಮಹಾನಗರವನ್ನ ವಿಭಜನೆ ಮಾಡಬೇಕು, 3 ಭಾಗ ಮಾಡಬೇಕು, 5 ಭಾಗ 7 ಭಾಗ ಮಾಡಬೇಕು ಅಂತ ನಿನ್ನೆ ದಿವಸ ಕೊಟ್ಟಿರ್ತಕ್ಕಂಥ ವರದಿಯಲ್ಲಿ ಕನಿಷ್ಠ 2ರಿಂದ ಗರಿಷ್ಠ 7 ಪಾಲಿಕೆಗಳನ್ನ ಮಾಡ್ಬೇಕು, ಕನಿಷ್ಠ 2ರಿಂದ 7 ಪಾಲಿಕೆಗಳನ್ನ ನಿರ್ಮಾಣ ಮಾಡ್ಬೇಕು ಅಂತ ಏನಿವತ್ತು ತೀರ್ಮಾನ ತಗೊಳಕ್ ಹೊರಟಿದ್ದಾರೆ. ಅವರು ನಮಗೆ ಬಂದಿರೋ ಮಾಹಿತಿ 3 ಪಾಲಿಕೆಗಳನ್ನ ಮಾಡ್ತಾರೆ ಅಂತ ಹೇಳಿ ಇವತ್ತು ನಾವು ನಮ್ಮ ತುಂಬಾ ಆತ್ಮೀಯರಾಗಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ಸ್ಥಳೀಯ ಶಾಸಕರುಗಳು 1-2-3 ಮಾತಾಡ್ತಾ ಹೇಳಿದ್ದು 3 ಪಾಲಿಕೆಗಳು ಮಾಡ್ಬೇಕು ಅನ್ನೋ ಒಂದು ತೀರ್ಮಾನ ಮಾಡಿದೀವಿ ಅಂತ ಹೇಳ್ತಾರೆ. ಆಯ್ತು, ತೀರ್ಮಾನ ಮಾಡಿದ್ದಾರೆ 3 ಪಾಲಿಕೆಗಳು, ಏನಾಗತ್ತೆ ಅನ್ನೋದು ಯೋಚನೆ ಮಾಡಿ. ದೆಹಲಿ ಕೂಡ ನಮ್ಮದೇ ಪಕ್ಷ 3 ಪಾಲಿಕೆಗಳನ್ನಾಗಿ ಮಾಡ್ತು. ಮೊದಲು ಏನಾಯ್ತು? ಅದರಿಂದ ಆರ್ಥಿಕ ಅಸಮತೋಲನ ಆಯ್ತು. ಒಂದು ಪಾಲಿಕೆಗೂ ಇನ್ನೊಂದು ಪಾಲಿಕೆಗೂ ಆರ್ಥಿಕ ಪರಿಸ್ಥಿತಿ ಅಜಗಜಾಂತರ ವ್ಯತ್ಯಾಸ ಆಯ್ತು. ಅದೇ ರೀತಿ ಬೆಂಗಳೂರು ಮಹಾನಗರ ಇವತ್ತು ಪೂರ್ವ ಬೆಂಗಳೂರು ಅಂತ ಏನ್ ಮಾಡಕ್ ಕೊಡ್ತಾರೆ, ಅದರಲ್ಲಿ ಮಹದೇವಪುರ ಮತ್ತೆ ಇವತ್ತಿನ ಪೂರ್ವ ವಲಯದ ಭಾಗಗಳು ಸೇರಿದಾಗ ಆರ್ಥಿಕವಾಗಿ ಅತ್ಯಂತ ಸುಸ್ಥಿತಿಯಲ್ಲಿರ್ತಕ್ಕಂಥ ದೊಡ್ಡ ಮಟ್ಟದ ಆರ್ಥಿಕ ಆದಾಯ ಬರುವಂತ ಪಾಲಿಕೆ ಆಗ್ತದೆ. ಅದೇ ಪಶ್ಚಿಮ ವಲಯದ ಬೆಂಗಳೂರು ಆದಾಗ ದಾಸರಹಳ್ಳಿ ಮತ್ತು ಪಶ್ಚಿಮ ವಲಯದ ಪಾಲಿಕೆಗಳು ಏನು ಇವತ್ತು ಝೋನ್ ವಲಯಗಳು ಯಾವ ಪಾಲಿಕೆಗೆ ಸೇರುತ್ತೆ, ಆ ಪಾಲಿಕೆ ಸಹಜವಾಗಿಯೇ ಅತ್ಯಂತ ಆರ್ಥಿಕವಾಗಿ ಅತ್ಯಂತ ಸಂಕಷ್ಟದ ಸ್ಥಿತಿಯಲ್ಲಿರುವಂತ ಪಾಲಿಕೆಯಾಗಿ ಪರಿವರ್ತನೆ ಆಗುತ್ತೆ. ಅದರಿಂದ ಆರ್ಥಿಕ ಅಸಮತೋಲನ ಜಾಸ್ತಿ ಆಗತ್ತೆ ಹೊರತು ಅದರಿಂದ ಮತ್ತಷ್ಟು ಪ್ರಾದೇಶಿಕ ಅಸಮತೋಲನ ಕೂಡ ಜಾಸ್ತಿ ಆಗುತ್ತೆ. ಸಹಜವಾಗಿ ಉದ್ಯೋಗ ಸಮಸ್ಯೆಗಳು ಕೂಡ ಈ ಪಶ್ಚಿಮ ವಲಯದ ಭಾಗ ಬರುವಂತ ಮಹಾನಗರ ಪಾಲಿಕೆಯಲ್ಲಿ ಉಂಟಾಗತ್ತೆ. ರಿಯಲ್ ಎಸ್ಟೇಟ್ ಕೂಡ ಪೂರ್ವ ವಲಯದ ಭಾಗಗಳಲ್ಲಿ ಹೆಚ್ಚಾಗತ್ತೆ, ಪಶ್ಚಿಮ ವಲಯದ ಭಾಗದಲ್ಲಿ ತುಂಬಾ ಕಡಿಮೆ ಆಗುತ್ತೆ. ಈ ರೀತಿ ಆರ್ಥಿಕ ಅಸಮತೋಲನ ಕೂಡ ದೊಡ್ಡ ಮಟ್ಟದಲ್ಲಿ ದೊಡ್ಡ ಪರಿಣಾಮವನ್ನ ಬೆಂಗಳೂರಿನ ಮೇಲೆ ಬೀರುತ್ತೆ. ತಿರ್ಗಾ ಯಥಾ ಪ್ರಕಾರ ದೆಹಲಿ 3 ಪಾಲಿಕೆಗಳು ಒಂದಾಗಿ, 3 ಮಹಾಪೌರರು ಒಂದಾಗಿ ದೆಹಲಿಯನ್ನ ಒಂದು ಮಾಡಬೇಕು, ಆರ್ಥಿಕ ಸಂಕಷ್ಟದಿಂದ ಪಾರಾಗ್ಲಿಕ್ಕೆ ಅಂತ ಏನ್ ಕೊಟ್ರು ಅದರಂತೆ ಏನು ಇವತ್ತು ತಿರ್ಗಾ ಮತ್ತೆ ಒಂದು ಪಾಲಿಕೆ ಆಯ್ತು 3 ಚುನಾವಣೆಗಳ ನಂತರ. ಅದೇ ರೀತಿ ಬೆಂಗಳೂರು ಕೂಡ ಆಗತ್ತೆ. ಆದ್ರೆ ಅಂತ ಯೋಚನೆ ಮಾಡೋದೇ ತಪ್ಪು. ಯಾಕಂದ್ರೆ ಕೆಂಪೇಗೌಡರ ಆಶಯಕ್ಕೆ ವಿರುದ್ಧವಾಗಿ ನಾವು ನಡ್ಕೊಳ್ಳೋದು, ಅವ್ರ ಆಶಯಗಳಿಗೆ ಕೊಳ್ಳೆ ಇಡುವಂತ ಕೆಲಸ. ಹಾಗಾಗಿ ಬೆಂಗಳೂರು ಮಹಾನಗರವನ್ನು ಒಡೆಯುವಂತ ಕೆಲಸ ಮಾಡಬಾರ್ದು. ಆದ್ರೆ ಚುನಾವಣೆ ಮಾಡೋದಾಯ್ತು ಅಂತಂದ್ರೆ ಇವತ್ತೇನಿದೆ ಅದನ್ನ ಬೇಕಾದ್ರೆ ನೀವು
198 225 ಮಾಡಿದೀರಾ, ನಿಮ್ಗೆ 249 ಮಾಡ್ಕೊಳಕ್ ಅವಕಾಶ ಇದೆ. ಅದನ್ನ ಮಾಡಿ ಚುನಾವಣೆ ತಕ್ಷಣ ನಡೆಸಬೇಕೇ ಹೊರತು ನೀವು ಚುನಾವಣೆ ನಡೆಸ್ತೀವಿ ಅಂತಂದ್ರೆ ಯಾವ ಅರ್ಜಿನೂ ಏನು ಲೆಕ್ಕಕ್ಕೆ ಬರಲ್ಲ. ನೀವು ಅಫಿಡವಿಟ್ ಹಾಕಿ ಅದರಂತೆ ನಡ್ಕೊಂಡ್ರೆ ಆಗತ್ತೆ. ಇವತ್ತು ರಾಜ್ಯ ಸರ್ಕಾರ ಅಫಿಡವಿಟ್ ಹಾಕಿ ಕೊಟ್ಟಿರುವಂತದ್ದು, ನಾವು ಆಗಸ್ಟ್ ಒಳಗೆ ನಾವು ಚುನಾವಣೆಗೆ ತಯಾರಿ ಮಾಡ್ಕೋಬೇಕಾಗಿದೆ ಅಂತ ಹೇಳಿ ಒಂದು ಅಫಿಡವಿಟ್ ನ ಹಾಕ್ತಿದೆ. ನಿಜವಾಗ್ಲೂ ಸಾಧ್ಯ ಇದೆಯಾ? ಇವತ್ತು ಇವ್ರೇನು ನಿನ್ನೆ ವರದಿ ಕೊಟ್ಟಿರುವಂತದ್ದು, ಅದಕ್ಕೆ ತಯಾರಿ ಮಾಡ್ಲಿಕ್ಕೆ 1 ವರ್ಷ ಬೇಕು. ಇವತ್ತು ಇವರು 125 ವಾರ್ಡ್ ತಲಾ 125 ವಾರ್ಡ್ಗಳಂತೆ 3 ಪಾಲಿಕೆಗಳು ಅಂತಂದ್ರೆ 375 ವಾರ್ಡ್ಗಳನ್ನ ಏನ್ ಮಾಡಕ್ ಕೊಡ್ತಾರೆ. ಎಲ್ಲಿದೆ 3 ಪಾಲಿಕೆಗಳು ನಡೆಸೋದಕ್ಕೆ ಕಟ್ಟಡಗಳೆಲ್ಲಿದೆ? ಕಟ್ಟಡ ಅದಕ್ಕೆ ಪಾಲಿಕೆ ಸದಸ್ಯರು ಕೂತ್ಕೊಳ್ಳುವಂತದಕ್ಕೆ ಎಲ್ಲಿದೆ? ಇರೋದು ಒಂದೇ ಒಂದು ಕಟ್ಟಡ, ಕೇಂದ್ರ ಕಚೇರಿ ಇರುವಂತದ್ದು, ಕೆಂಪೇಗೌಡ ಪೌರ ಸಭಾಂಗಣ ಅಂತ ಅದೊಂದೇ ಇರುವಂತದ್ದು. ಆ ರೀತಿ ಎಲ್ಲಾ ರೀತಿಯ ತಯಾರಿ ಮಾಡ್ಕೋಬೇಕು. ಅದೆಲ್ಲ ಮಾಡ್ಕೋಬೇಕಂದ್ರೆ ಕನಿಷ್ಠ ನಮ್ಗೆ 2 ವರ್ಷ ಅಂತೂ ಅವಶ್ಯಕತೆ ಇರುತ್ತೆ. ಹೇಗಾದ್ರೂ ಮಾಡಿ ಚುನಾವಣೆ ಮುಂದಕ್ಕೆ ಹಾಕ್ಲೇಬೇಕು ಅನ್ನೋ ಒಂದೇ ಒಂದು ಉದ್ದೇಶ ಇಟ್ಕೊಂಡು ಇವತ್ತು ಇವರು ಈ ಅಫಿಡವಿಟ್ ನ ಹಾಕಿರುವಂತದ್ದು, ಗ್ರೇಟರ್ ಬೆಂಗಳೂರು ಅಥಾರಿಟಿ ಬಿಲ್ ಅನ್ನ ತಂದಿರುವಂತದ್ದು, ಅಥವಾ ಬೆಂಗಳೂರನ್ನ 2 ರಿಂದ 7 ಪಾಲಿಕೆ ಮಾಡಬೇಕು ಅಂತ ಹೇಳಿ ಆ ಒಂದು ವರದಿಯನ್ನ ಸಲ್ಲಿಕೆ ಮಾಡಿರುವಂತದ್ದು. ಅದ್ರ ಉದ್ದೇಶ ಒಂದೇ, ನ್ಯಾಯಾಲಯದ ದಿಕ್ಕನ್ನ ತಪ್ಪಿಸೋದು. ಅದರ ಮೂಲಕ ಪಾಲಿಕೆ ಚುನಾವಣೆ ಇನ್ನು 1-2 ವರ್ಷಗಳ ಕಾಲ ಮುಂದೂಡೋದಷ್ಟೇನೆ. ಆದ್ರೆ ಅಂತಿಮವಾಗಿ ಏನೇ ಮಾಡಿದ್ರು ಕೂಡ ಸರ್ಕಾರ ಒಂದು ಇಚ್ಛಾಶಕ್ತಿ ಇಟ್ಕೊಂಡು ಚುನಾವಣೆ ಮಾಡ್ತು ಅಂದ್ರೆ ಫಲಿತಾಂಶ ಏನಾದ್ರೂ ಬರ್ಲಿ, ಯಾರಾದ್ರೂ ಗೆಲ್ಲಿ, ಆದ್ರೆ ಪಾಲಿಕೆಯಲ್ಲಿ ಒಂದು ಆಡಳಿತ ಬರ್ಬೇಕು. ಅದರಿಂದ ಸಾಮಾನ್ಯ ನಾಗರಿಕರಿಗೆ ಹತ್ರ ಇರ್ತಕ್ಕಂಥ ಪಾಲಿಕೆ ಸದಸ್ಯರ ಆಯ್ಕೆಗೆ ಒತ್ತನ್ನು ಕೊಟ್ಟಾಗ ಮಾತ್ರ ಎಲ್ಲ ಕಡೆ ಬೆಂಗಳೂರು ಸರ್ ಹೋಗುತ್ತೆ. ಇಲ್ಲ ನಮ್ಮ ಪಕ್ಷಕ್ಕೆ ಹೊಡೆತ ಬೀಳತ್ತೆ ಅಂತ ಹೇಳಿ ಎಲ್ಲಾ ಪಕ್ಷದವ್ರು ಯೋಚನೆ ಮಾಡ್ತಾ ಇದ್ರೆ ಅಂತಿಮವಾಗಿ ಇದ್ರಲ್ಲಿ ನಲ್ಗುವಂತದ್ದು ಬೆಂಗಳೂರು ನಾಗರಿಕರೇ ಹೊರತು ಬೇರೆ ಯಾರಿಲ್ಲ. ಯಾಕೆ ಅಂತಂದ್ರೆ ಸಾಮಾನ್ಯ ಜನರಿಗೆ ಬೇಕಾಗಿರುವಂತದ್ದೇನೆ ಅವ್ರು ಕೇಳೋದು. ಇನ್ನೇನು ಅವರು ನಮ್ಮ ಮನೆ ಕಟ್ಕೊಡಿ, ಕೋಟ್ಯಾಂತರ ಕೊಡಿ, ಅದು ಕೊಡಿ ಕೇಳಲ್ಲ. ಅವ್ರ ಕಸ ಸಮಸ್ಯೆ, ಬೀದಿ ದೀಪದ ಸಮಸ್ಯೆ, ಅಥವಾ ಅವರ ಮೂಲಭೂತ ಸೌಕರ್ಯಕ್ಕೆ ಸಂಬಂಧಪಟ್ಟ ಸಮಸ್ಯೆ, ಅದು ಬಿಟ್ರೆ ಮ್ಯಾಕ್ಸಿಮಮ್ ಅವ್ರು ಹೋಗುವಂತದ್ದು ವಿಡೋ ಪೆನ್ಷನ್, ಓಲ್ಡ್ ಏಜ್ ಪೆನ್ಷನ್, ಹ್ಯಾಂಡಿಕ್ಯಾಪ್ ಪೆನ್ಷನ್, ಇಂಥ ಪೆನ್ಷನ್ ಮಾಡ್ಕೊಡಿ ಅಂತ ಹೋಗ್ತಾರೆ. ಅದಕ್ಕೆ ಶಾಸಕರು ಅದಕ್ಕೆ ಸ್ಪಂದಿಸೋದಷ್ಟು ಟೈಮು ಇರೋದಿಲ್ಲ, ಅವರ ಸಂಪರ್ಕ ಮಾಡ್ಲಿಕ್ಕೂ ಸಾಧ್ಯ ಆಗಲ್ಲ. ಅದರಿಂದ ಜನರು ತಮ್ಮನ್ನು ತಾನೇ ತಳ್ತಾರೆ, ಆದ್ರೆ ನರಳುವಂತ ಕೆಲಸ ಆಗುತ್ತೆ. ಆದ್ರೆ ಪಾಲಿಕೆ ಸದಸ್ಯರು ಇದ್ರೆ ಇದ್ಯಾವುದೂ ಆಗಲ್ಲ. ಜನರಿಗೆ ಕೈಗೆ ಸಿಗುವಂತ ಸಂದರ್ಭಗಳು ಜಾಸ್ತಿ ಇರೋದ್ರಿಂದ ಜನರು ಕೂಡ ಅವರ ಸಮಸ್ಯೆಗಳಿಗೆ ಪರಿಹಾರನ ಕಂಡುಕೊಳ್ಳಕ್ಕೆ ಅವಕಾಶ ಇರ್ತದೆ. ಹಾಗಾಗಿ ಪಾಲಿಕೆ ಚುನಾವಣೆ ನಡೆಸೋದು ಸೂಕ್ತ. ಹಾಗಾಗಿ PR ರಮೇಶ್ ಅವರು ಕೂಡ ಅವರು ಪ್ರಭಾವಿಗಳಾಗಿರುವಂತವ್ರು, ವಿಧಾನ ಪರಿಷತ್ ಸದಸ್ಯರು ಇರುವಂತವ್ರು. ಹಾಗಾಗಿ 225 ವಾರ್ಡ್ಗಳಿಗೆ ಇವತ್ತೇನು ವಿಭಜನೆ ಮಾಡಿ ವಾರ್ಡ್ ವಿಂಗಡಣೆ ಆಗಿದೆ, ಅದರ ರೀತಿಯಲ್ಲಿ ಚುನಾವಣೆ ನಡೆಸೋದು ಸೂಕ್ತ ಅಂತ ನಾನು ಅತ್ಯಂತ ಸ್ಪಷ್ಟ ಅಭಿಪ್ರಾಯ ವ್ಯಕ್ತಪಡಿಸ್ತೀನಿ ಸರ್. ಅಲ್ಲ, ಚುನಾವಣೆ ಮಾಡೋದಾದ್ರೆ ಇವರು, ನಾನು ಈಗಾಗಲೇ ಹೇಳ್ತಾ ಇದ್ದೀನಿ, ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದ ತಕ್ಷಣ ಇವರು ಬೆಂಗಳೂರು ಮೇಲೆ ಕಾಳಜಿ ಇದ್ದಿದ್ರೆ ಇವರು ಗ್ರೇಟರ್ ಬೆಂಗಳೂರು ಇನ್ನೊಂದು ಈ ಚರ್ಚೆಗಳನ್ನ ಈಗ ಹುಟ್ಟಾಕೊಂಡು ಮಾಡ್ತಾ ಇಲ್ಲ. ಇವರು ಆಗ್ಲೇ ಮಾಡ್ಬೇಕಾಗಿತ್ತು ಅದನ್ನ. ಈಗ ಆಲ್ರೆಡಿ ಇವ್ರು ಕಾಂಗ್ರೆಸ್ ಸರ್ಕಾರ ಬರೋದಕ್ ಮುಂಚೆ 3 ವರ್ಷದ ಹಿಂದೆನೆ ಬೆಂಗಳೂರಿನಲ್ಲಿ ಯಾವುದೇ ರೀತಿಯ ಜನಪ್ರತಿನಿಧಿಗಳು ಅಂತಕ್ಕಂಥದ್ದು ಇರ್ಲಿಲ್ಲ. ಸಮಸ್ಯೆಗಳ ಆಗರವಾಗಿತ್ತು. ಒಂದು ಜವಾಬ್ದಾರಿ, ನಾನು ಅದನ್ನೇ ಹೇಳಿದ್ದು, ಒಂದು ಜವಾಬ್ದಾರಿಯುತ ಸರ್ಕಾರಕ್ಕೆ ಒಂದು ಲೋಕಲ್ ಬಾಡಿ ಚುನಾವಣೆ ನೋಡಿ. ಇವತ್ತು ಬೆಂಗಳೂರು ಬಗ್ಗೆನೂ ಮಾತಾಡ್ತಿದ್ರೆ, ರಾಜ್ಯದಲ್ಲಿ ಯಾವುದು ಜಿಲ್ಲಾ ತಾಲೂಕು ಪಂಚಾಯತಿ ಚುನಾವಣೆಗಳು ಆಗ್ತಾ ಇಲ್ಲ. ನೀವು ಲೋಕಲ್ ಬಾಡಿ ಎಲೆಕ್ಷನ್ ಮಾಡದೇ ಇರೋದ್ರಿಂದ ನಮಗೆ ಎಷ್ಟೋ ಕೇಂದ್ರ ಸರ್ಕಾರದ ನಿಧಿಗಳು, ಫಂಡ್ಗಳು ಅಂತಕ್ಕಂಥದ್ದು ಹೋಲ್ಡ್ ಆಗ್ತದೆ. ಅದನ್ನು ಸಹ ನಾವು ತಿಳ್ಕೊಬೇಕಾಗ್ತದೆ. ಯಾಕಂದ್ರೆ ಒಂದು ಕೇಂದ್ರ ಮತ್ತೆ ರಾಜ್ಯ ಸರ್ಕಾರದ ಒಂದು ಸಹಭಾಗಿತ್ವದಲ್ಲಿ ಈ ಒಂದು ಸ್ಥಳೀಯ ಸರ್ಕಾರಗಳು ಅಂತಕ್ಕಂಥದ್ದು ನಡಿಬೇಕಾಗ್ತದೆ. ಅಲ್ಲಿಂದ ಒಂದು ರಾಜ್ಯ ಸರ್ಕಾರದ್ದು ಮತ್ತೆ ಕೇಂದ್ರ ಸರ್ಕಾರದ ವಿಶೇಷ ಅನುದಾನಗಳು ತರಬೇಕು ಅಂತ ಹೇಳಿದ್ರೆ ಕಾಲಕ್ಕೆ ಚುನಾವಣೆಗಳು ಆಗಬೇಕು. ಆದ್ರೆ ಕಾಂಗ್ರೆಸ್ನವರು ಬಂದ ತಕ್ಷಣ ಇದನ್ನ ಚುನಾವಣೆಗೆ ಕೈಗೆತ್ತಿಕೊಳ್ಳದೆ, ನಾನು ಹೇಳ್ತಾ ಇದ್ದಲ್ಲ ಆಗ್ಲೇ, 2024 ಜುಲೈನಲ್ಲಿ ಗ್ರೇಟರ್ ಬೆಂಗಳೂರು ವಿಧೇಯಕವನ್ನ ಮಂಡನೆ ಮಾಡಿ ನೀವು ಅಲ್ಲಿ ತಿಂಗಳಾಯ್ತು, 9 ತಿಂಗಳು ಇವತ್ತು ಗ್ರೇಟರ್ ಬೆಂಗಳೂರು ಬಗ್ಗೆ ನೀವು ಚರ್ಚೆಗಳ ಸಾರ್ವಜನಿಕ ಚರ್ಚೆಗೆ ತಗೊಂಡಿಲ್ಲ. ಆದ್ರೆ ಯಾವ ಕೊಟ್ಟಲ್ಲಿ ಈ ತಿಂಗಳಲ್ಲಿ ವಿಚಾರಣೆಗೆ ಬರ್ತಾ ಇದೆ ಅಂತ ಹೇಳಿ ಒಂದು 30 ದಿವಸದ ಹಿಂದೆ ಏನು ಡೇಟ್ ಬಂತು, ಆ ತಕ್ಷಣ ಗ್ರೇಟರ್ ಬೆಂಗಳೂರು ಏನು ಕೋಮಾ ಸ್ಟೇಜ್ ಅಲ್ಲಿ ಇಲ್ಲ ಫ್ರೀಸರ್ ಅಲ್ಲಿ ಬೆಂಗಳೂರು ಬಿಲ್ ಅನ್ನ ಎತ್ಕೊಂಡು ಬಂದು ಚರ್ಚೆಗೆ ಅಂತ ಹೇಳಿ ಪಬ್ಲಿಕ್ ಸೆಕ್ಟರ್ ಮುಂದೆ ಇಡ್ತಾರೆ. ಅದು 8 ವಲಯಗಳಲ್ಲಿ ವಿಧಾನಸಭೆ ಮತ್ತೆ ವಿಧಾನ ಪರಿಷತ್ತಿನ ಎಲ್ಲ ಜಂಟಿ ಸದಸ್ಯರುಗಳನ್ನ ಸೇರಿಸ್ಕೊಂಡು ಕೇಳ್ತಾರೆ. ಅಲ್ಲಿ ಬಂದಿರೋ ಅಭಿಪ್ರಾಯಗಳಾದ್ರೂ ಏನು, ಆ ವಿಡಿಯೋ ಫೋಟೇಜ್ ಇದ್ರೆ ತಾವೇ ಹಾಕಿ. ಬೆಂಗಳೂರಿನ ಜನ ಚೀಮಾರಿ ಆಗ್ತಾ ಇದ್ದಾರೆ. ಬೆಂಗಳೂರಿನ ಜನ ಕೇಳಿದ್ದು ಚುನಾವಣೆ ಮಾಡಿ, ನೀವ್ ಯಾರು ಮಾಡ್ದೆ ಅವರು ಒಬ್ಬ ಜನಪ್ರತಿನಿಧಿ ಇಲ್ಲ, ನಮ್ಮ ಸಮಸ್ಯೆಗಳನ್ನ ಕೇಳೋರಿಲ್ಲ ಅಂತಕ್ಕಂತ ಒಂದು ಕೂಗನ್ನ ಅತಿ ಹೆಚ್ಚು ಜನ ಕೊಡ್ತಾರೆ. ಆದ್ರೆ ಅದೆಲ್ಲಕ್ಕೂ ಇದು ಮಾಡ್ದಂಗೆ ಇವತ್ತು ನೋಡಿ ಗ್ರೇಟರ್ ಬೆಂಗಳೂರನ್ನ ಮಾಡೋದಂತ ಒಂದು ಇದನ್ನ ತಗೊಂಡು ಅನವಶ್ಯಕ ಕಾಲವನ್ನ ಹರಣ ಮಾಡ್ತಕ್ಕಂಥದ್ದು, ಮತ್ತೆ ಅಫಿಡವಿಟ್ ಗಳನ್ನ ಸುಮ್ನೆ ಆ ಕಡೆಯಿಂದ ಈ ಕಡೆಯಿಂದ ಎಲ್ಲರೂ ಕೊಟ್ಟು ಗೊಂದಲಮಯ ವಾತಾವರಣಗಳನ್ನ ನಿರ್ಮಾಣ ಮಾಡ್ತಕ್ಕಂಥದ್ದು. ಇದೇ
ಬೇಕಾಗಿರೋದು. ಯಾಕಂತ ಹೇಳಿದ್ರೆ ಇವತ್ತು ನೀವು ಬೆಂಗಳೂರು ಅಭಿವೃದ್ಧಿ ಸಚಿವರು, ಇದ್ ನೋಡಿ, ಬೆಂಗಳೂರು ಅಭಿವೃದ್ಧಿ ಸಚಿವ ಅಂತ ಖಾತೆ ಓಪನ್ ಆಗಿದ್ದೆ ಸಿದ್ದರಾಮಯ್ಯನವರ ಅವಧಿಯಲ್ಲಿ. ಕಳೆದ ಒಂದು ಸಂದರ್ಭದಲ್ಲಿ 2013 ಅನ್ಸುತ್ತೆ, 13 ನೀವು ಅಭಿವೃದ್ಧಿ ಸಚಿವರು ಅಂತಕ್ಕಂಥ ತಂದ್ರಿ. ಆದ್ರೆ ಅವತ್ತಿಂದ ಯಾರ್ಯಾರು ಬಿಜೆಪಿ ಸರ್ಕಾರ ಆಗ್ಬೋದು, ಕಾಂಗ್ರೆಸ್ ಸರ್ಕಾರ ಆಗ್ಬೋದು, ಬೆಂಗಳೂರು ಅಭಿವೃದ್ಧಿ ಸಚಿವರಿಗೆ ಒಂದು ಸಮನ್ವಯತೆ ಮತ್ತೆ ಯಾರು ಸಮನ್ವಯತೆ ತಗೊಳಕಾಯ್ತು? ಆ ರೀತಿಯ ಸಮನ್ವಯ ಕೊರತೆ ಅಂತಕ್ಕಂಥದ್ದು ಎದ್ದು ಕಾಣ್ತಾ ಇದೆ. ಇವತ್ತು ಬೆಳಿಗ್ಗೆ ಕಾರ್ ಹಾಕೊಂಡ್ ಬರ್ತಾರೆ ಬಿಬಿಯಿಂದ, ಹಿಂದೆಗಡೆ BWSSB ನವರು ಗುಂಡಿ ಮಾಡ್ಕೊಂಡು ಬರ್ತಾರೆ. ಒಂದು ಮಾದರಿಯಾದ ಉದಾಹರಣೆ ಅನ್ನತಕ್ಕಂಥದ್ದು ನಿಮ್ಮಲ್ಲಿ ಇದ್ದಿದ್ರೆ ನೀವು ಈ ಗ್ರೇಟರ್ ಬೆಂಗಳೂರನ್ನು ತಗೊಳ್ಬೇಕಾಗಿತ್ತು. ಹೇಳಿದಾಯ್ತು, ಒಂದು ಪ್ರಾದೇಶಿಕ ಒಂದು ವಲಯವಾರು ಅಸಮತೋಲನ ಕಂಡು ಬರ್ತದೆ, ಇನ್ನೊಂದು ವಲಯವಾರು ಫಂಡ್ಸ್ ಗಳ ಅವಶ್ಯಕತೆಗಳು ಅಂತಕ್ಕಂಥದ್ದು ಬೇರೆ ಬೇರೆ ರೀತಿ ಇರ್ತದೆ. ವಲಯವಾರಿ ಆದಾಯ ಕ್ರೋಢೀಕರಣ, ಆದಾಯ ಬರ್ತಕ್ಕಂಥದ್ದು ಬೇರೆ ಬೇರೆ ಇರುತ್ತೆ. ಸೊ ಆ ರೀತಿ ಇದ್ದಾಗ ನೀವು ಯಾವ ರೀತಿಯ ಸಮನ್ವಯತೆಯನ್ನ ಸಾಧಿಸ್ತೀರಾ? ಇಲ್ಲಿ ಸಮನ್ವಯತೆ ಸಾಧಿಸುವ ಉದ್ದೇಶ ಇದ್ದಿದ್ರೆ ಗ್ರೇಟರ್ ಬೆಂಗಳೂರು ಬರ್ತಾ ಇರ್ಲಿಲ್ಲ. ಇಷ್ಟೊತ್ತು ಕೂಡ ಮೂವರು ಗಣ್ಯರು ಕೂಡ ತಮ್ಮ ಒಂದು ವಿಚಾರಗಳನ್ನ BBMP ಚುನಾವಣೆ ಯಾಕೆ ಆಗ್ತಿಲ್ಲ, ಯಾಕೆ ತಡವಾಗ್ತಿದೆ ಎಂಬುದನ್ನು ಏನು ಹಂಚಿಕೊಂಡಿದ್ದಾರೆ. ಒಟ್ಟಾರೆ ಏನೇ ವಿಚಾರ, ತಾಂತ್ರಿಕವಾಗಿರ್ಬೋದು ಅಥವಾ ರಾಜಕೀಯವಾಗಿರ್ಬೋದು, ಯಾವುದೇ ವಿಚಾರಗಳಿದ್ರೂ ಕೂಡ ಆದಷ್ಟು ಬೇಗ BBMP ಚುನಾವಣೆ ನಡೆಯಲಿ, ಅದರಿಂದ ಬೆಂಗಳೂರು ಜನರಿಗೆ ಸಿಗುವಂಥ ಸೌಲಭ್ಯಗಳು ಸಿಗಲಿ ಎಂಬಂತ ಒಂದು ಆಶಯದೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ BBMP ಮಾಜಿ ಮೇಯರ್ PR ರಮೇಶ್, ಅದೇ ರೀತಿಯಾಗಿ BBMP ಆಡಳಿತ ಪಕ್ಷದ ಮಾಜಿ ನಾಯಕರಾಗಿದ್ದಂಥ NR ರಮೇಶ್ ಹಾಗೂ ಆಮ್ ಆದ್ಮಿ ಪಾರ್ಟಿಯ ಡಾಕ್ಟರ್ ಸತೀಶ್ ಕುಮಾರ್ ಅವರು ಭಾಗವಹಿಸಿದ್ರು. ನಿಮಗೆ ಈ ಫೆಡರಲ್ ಕರ್ನಾಟಕದ ವತಿಯಿಂದ ಧನ್ಯವಾದಗಳು ಸರ್. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.